ಈ ರೀತಿಯಲ್ಲಿ ಅದ್ಭುತ ರುಚಿಯ ಹಾಗಲಕಾಯಿ ಗ್ರೇವಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ನಾನು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತು ನಾವು ಹಾಗಲಕಾಯಿಯ ಒಂದು ಗ್ರೇವಿಯನ್ನು ಮಾಡ್ತಾ ಇದ್ದೀನಿ. ಬನ್ನಿ ನಿಮ್ಮೊಂದಿಗೆ ಸುಲಭವಾಗಿ ಶೇರ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ನನಗೆ ತಿಳಿಸ್ಕೊಡಿ. ನಾನು ಹಾಗಲಕಾಯಿನ ಅರ್ಧ ಕೆಜಿಯಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಈ ಥರ ಸೋರೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪವೂ ನೀರಿರಬಾರ್ದು. ರೌಂಡಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ. ನಾನು ಬೀಜ ಹಾಕೇ ಮಾಡ್ತೀನಿ, ಬೀಜ ಏನು ತಗೊಳ್ಳಲ್ಲ. ಕಟ್ ಮಾಡಿ ಇದನ್ನೊಂದು 5 ನಿಮಿಷ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಇಡೋಣ. ಈ ರೀತಿಯಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಪುಡಿ ಉಪ್ಪು, ಅರಿಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಕಹಿನ ತೆಗೆಯೋಕ್ಕೋಸ್ಕರ ಈ ರೀತಿಯಲ್ಲಿ ಹಾಕಿಟ್ರೆ ನೀರೆಲ್ಲ ಸ್ವಲ್ಪ ಬಿಡುತ್ತೆ, ಆವಾಗ ಹಿಂಡಿ ತಗೊಳ್ಬೋದು. ಒಂದು 10 ನಿಮಿಷ ಇದನ್ನು ಬಿಡೋಣ. ಗ್ರೇವಿಗೆ ಹಾಕೊಳ್ಳೋದಕ್ಕೆ ಒಂದು 3 ಚಮಚದಷ್ಟು ಕೊಬ್ಬರಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. 1.5 ಚಮಚದಷ್ಟು ನೆಲಗಡಲೆ, 1 ಚಮಚದಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. 1 ಇಂಚು ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ. 2 ಹಸಿರುಮೆಣಸಿನಕಾಯಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. 2 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಮಸಾಲೆಗೆ ತೆಂಗಿನಕಾಯಿ, ನೆಲಗಡಲೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಿಧಾನ ಉರಿಯಲ್ಲಿ ಚೆಂದ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ ಈ ಗ್ರೇವಿಗೆ. ಒಮ್ಮೆ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಹಾಗಲಕಾಯಿ ತುಂಬ ಜನರು ತಿನ್ನೋಕ್ಕೆ ಕಹಿ ಅಂತ ಹಿಂದೆ ಹಾಕ್ತಾರೆ. ಈ ರೀತಿಯಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ ಅವರಿಗೆ ಕೊಡಿ, ಯಾವಾಗಲೂ ಬೇಕು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ ಒಂದು 5 ನಿಮಿಷ ಫ್ರೈ ಆದರೆ ಸಾಕು. ಇದನ್ನು ತಗೊಳ್ಳೋಣ. ಈಗ ಫ್ರೈ ಮಾಡಿ ಇಟ್ಕೊಂಡ ತೆಂಗಿನಕಾಯಿ, ನೆಲಗಡಲೆನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಹಾಗೆ ಕಟ್ ಮಾಡಿದ 3 ಟೊಮೆಟೊನ ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ಟೊಮೆಟೊನ ಗ್ರೈಂಡ್ ಮಾಡಿ ಹಾಕಿದರೆ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಈ ಹದದಲ್ಲಿ ಮಸಾಲೆ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿರಬೇಕು. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಟ್ಟಿದ್ವಲ್ಲ, ಸ್ವಲ್ಪ ನೀರು ತಗೊಳ್ಳೋಣ. ಇದನ್ನು ಹಿಂಡಿ ಎಲ್ಲವನ್ನು ಇದೇ ಥರ ತಗೊಳ್ಳೋಣ. ನೀರು, ಉಪ್ಪು ಹಾಕಿದರೆ ಬೇಗ ನೀರು ಬಿಡುತ್ತೆ. ಹಾಗಾಗಿ ಎಲ್ಲ ಹಾಗಲಕಾಯಿ ಪೀಸಸ್ಸನ್ನು ನೀರು ತೆಗೆದು ಇಟ್ಕೊಂಡಿದ್ದಾಗಿದೆ. ಈಗ ಇದನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಒಂದು ಪಾತ್ರೆಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡ ಪೀಸನ್ನು ಸೇರಿಸ್ಕೊಳ್ಳೋಣ. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಹಾಗಲಕಾಯಿನ ಈ ರೀತಿಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಇದೇ ವಿಧಾನದಲ್ಲಿ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಬರ್ತಿತ್ತು. ಒಂದು 6ರಿಂದ 8 ನಿಮಿಷ ಈ ಹದದಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಿದು. ಇವಾಗ ಮಸಾಲೆನೆಲ್ಲ ಫ್ರೈ ಮಾಡ್ಕೊಳ್ಳೋಣ. 1 ಚಮಚ ಸಾಸಿವೆ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ. 2 ಈರುಳ್ಳಿನ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಫ್ರೈ ಆಗಬೇಕು. ಈರುಳ್ಳಿ ಈ ಹದದಲ್ಲಿ ಫ್ರೈ ಆಗುವಾಗ ಮಸಾಲೆಗಳನ್ನು ಹಾಕೊಳ್ಳೋಣ. 1 ಚಮಚದಷ್ಟು ಹುರಿದ ಜೀರಿಗೆ ಪೌಡರ್, ಧನಿಯಾ ಪೌಡರ್ 1 ಚಮಚ, ಹಳದಿ ಪೌಡರ್ ಅರ್ಧ ಚಮಚ,
1.5 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್, ಸಾಂಬಾರು ಪುಡಿಯನ್ನು ಬಳಸಿದ್ದೀನಿ ನಾನು 1 ಚಮಚದಷ್ಟು. ಇದು ತುಂಬ ಚೆನ್ನಾಗಾಗುತ್ತೆ. ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ಈರುಳ್ಳಿ ಜೊತೆ. ಮಸಾಲೆನ ಈ ರೀತಿಯಲ್ಲಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಮಸಾಲೆ ಚೆನ್ನಾಗಿ 2 ನಿಮಿಷ ಫ್ರೈ ಆದ ಮೇಲೆ ನಾವು ರುಬ್ಬಿಟ್ಕೊಂಡ ತೆಂಗಿನಕಾಯಿ ನೆಲಗಡಲೆ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಈ ಹದದಲ್ಲಿ ಫ್ರೈ ಆಗುವಾಗ ಪುಡಿ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಹಾಗೆ ಒಂದು 1/2 ಚಮಚದಷ್ಟು ಕಸ್ತೂರಿ ಮೇಥಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಆಗಲಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತೀನಿ. ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದ ಹಾಗಲಕಾಯಿ ಪೀಸಸನ್ನು ಸೇರಿಸ್ಕೊಳ್ಳೋಣ. ಈಗ ಹಾಗಲಕಾಯಿ ಪೀಸಸ್ ಹಾಕೊಳ್ತಾ ಇದ್ದೀನಿ. ಚೆಂದ ಮಿಕ್ಸ್ ಮಾಡಿಕೊಂಡು ನಿಧಾನ ಉರಿಯಲ್ಲಿ ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ಹಾಗಲಕಾಯಿ ಸಾರು ರೆಡಿಯಾಗುತ್ತೆ. ಫೈನಲ್ ಆಗಿ ನಮ್ಮ ಹಾಗಲಕಾಯಿ ಗ್ರೇವಿ ಈ ರೀತಿಯಲ್ಲಿ ಬೆಂದು ರೆಡಿಯಾಗಿದೆ. ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಹಾಗಲಕಾಯಿ ಗ್ರೇವಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಈ ರೀತಿಯಲ್ಲಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ, ಕಹಿ ಕೂಡ ಇರಲ್ಲ. ಯಾವತ್ತೂ ತಿನ್ನೋದನ್ನು ಕೂಡ ನೀವು ತಿಂತೀರಾ. ನನ್ನ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.